ನಮ್ಮನ್ನು ಇಷ್ಟಪಡುವವರನ್ನು ದುರುಪಯೋಗ ಪಡಿಸಿಕೊಳ್ಳಬಾರದು. ನಮ್ಮ ಅವಶ್ಯಕತೆ ಇದ್ದವರನ್ನು ಕಾಯಿಸಬಾರದು. ನಂಬಿದವರನ್ನು ಕೈಬಿಡಬಾರದು. ತಂದೆ ಎಂತಹ ಮನುಷ್ಯ ಎಂದರೆ ಇಡೀ ಪ್ರಪಂಚದ ಒತ್ತಡವನ್ನು ಮನಸ್ಸಿನಲ್ಲಿಟ್ಟುಕೊಂಡು ಹೃದಯದಲ್ಲಿ ಮಕ್ಕಳ ಭವಿಷ್ಯದ ಬಗ್ಗೆ ಪ್ರತಿ ಕ್ಷಣವೂ ಚಿಂತಿಸುತ್ತಾನೆ. ಜೀವನದ ಪಯಣವು ವಿಚಿತ್ರವಾಗಿದೆ. ನಾವು ಏನೂ ಇಲ್ಲದೆ ಬರುತ್ತೇವೆ, ಎಲ್ಲದಕ್ಕೂ ನನ್ನದು ಎಂದು ಹೋರಾಡುತ್ತೇವೆ ಮತ್ತು ಕೊನೆಯಲ್ಲಿ ಎಲ್ಲವನ್ನೂ ಬಿಟ್ಟು ಇಲ್ಲಿಂದ ಹೊರಡುತ್ತೇವೆ. ಬೆಂಕಿ ಜೊತೆ ಆಟ ಆಡಿದರೆ ದೇಹ ಸುಡುತ್ತದೆ. ಕೋಪದ ಜೊತೆ ಆಟ ಆಡಿದರೆ ಬದುಕೆ ಸುಟ್ಟು ಹೋಗುತ್ತದೆ. ಜೀವನದ ಸತ್ಯ ಅಹಂಕಾರ, ದುರಹಂಕಾರ, ಅಧಿಕಾರ ಯಾರಿಗೂ ಶಾಶ್ವತವಲ್ಲ. ಅದು ಕೇವಲ ಸಮಯವಿದ್ದಾಗ ಮಾತ್ರ. ಪ್ರತಿಯೊಬ್ಬರ ದುಃಖದಲ್ಲಿ ಭಾಗಿಯಾಗುವ ವ್ಯಕ್ತಿ ಯಾವಾಗಲೂ ತನ್ನ ಸ್ವಂತ ದುಃಖದಲ್ಲಿ ಒಂಟಿಯಾಗಿರುತ್ತಾನೆ. ಈ ಮಾತು ನಿಮಗೆ ಕಹಿ ಅನಿಸಬಹುದು, ಆದರೆ ಇದೇ ವಾಸ್ತವ. ಬದುಕು ಹೇಗಿರಬೇಕು ಎಂದರೆ ಬೆಳಗ್ಗೆ ಎದ್ದಾಗ ದೃಢವಾಗಿರಬೇಕು, ರಾತ್ರಿ ಮಲಗುವಾಗ ಆತ್ಮತೃಪ್ತಿ ಇರಬೇಕು. ಭಾರವಿಲ್ಲದ ನೋಟಿಗೆ ಭಾವನೆಗಳಿರುವ ಮನುಷ್ಯನಿಗೆ ಬೆಲೆಯೇ ಇಲ್ಲ. ಭಾರವಿಲ್ಲದ ನೋಟಿಗೆ ಇರುವ ಬೆಲೆ ಭಾವನೆಗಳನ್ನು ತುಂಬಿರುವ ಮನುಷ್ಯನಿಗಿಲ್ಲ. ಎದುರಿಗಿರುವ ಶತ್ರುಗಳನ್ನೆದುರಿಸುವುದು ಸುಲಭ. ಮಿತ್ರನಂತೆ ನಟಿಸುತ್ತಾ ಜೊತೆಗಿರುವ ಶತ್ರುವನ್ನು ಎದುರಿಸುವುದು ಬಹಳ ಕಷ್ಟ. ಸಮಯ ಸರಿ ಇದ್ದಾಗ ನಾವು ಸರಿ ಇರುವುದಿಲ್ಲ, ನಾವು ಸರಿ ಇದ್ದಾಗ ಸಮಯ ಸರಿ ಇರುವುದಿಲ್ಲ. ಎಲ್ಲವೂ ಸರಿ ಇದ್ದಾಗ ನಾವೇ ಇರುವುದಿಲ್ಲ. ಬೇಡುವವರಿಗೆ ವರವನ್ನು ನೀಡುವ ಯಾವ ಅಗೋಚರ ಶಕ್ತಿಯೂ ಈ ಜಗತ್ತಿನಲ್ಲಿ ಇಲ್ಲ. ಒಬ್ಬ ವ್ಯಕ್ತಿ ತನ್ನ ಪರಿಶ್ರಮದಿಂದಲೇ ಎಲ್ಲವನ್ನೂ ಗಳಿಸಬೇಕು. ಹಸೆಮಣೆ ಏರುವಾಗ ಹಿಡಿದ ಕೈಗಳು ಮಣ್ಣು ಸೇರುವವರೆಗೂ ಬಿಡಬಾರದೆನ್ನುವುದೇ ಮಾಂಗಲ್ಯ ಬಂಧನ. ಅಂದರೆ ಅದೇ ನಿಜವಾದ ದಾಂಪತ್ಯ ಜೀವನ. ಒಳ್ಳೆಯ ಕೆಲಸವನ್ನು ಮೀರಿದ ಪೂಜೆ ಇಲ್ಲ, ಮಾನವೀಯತೆಯನ್ನು ಮೀರಿಸಿದ ಸಂಪತ್ತು ಇಲ್ಲ. ಮನುಷ್ಯನಿಗೆ ಮರಣ ಇರುತ್ತದೆ, ಆದರೆ ಅವನ ಒಳ್ಳೆತನಕ್ಕೆ ಮರಣ ಇರುವುದಿಲ್ಲ. ಎಲ್ಲಿ ಹೋದರೂ ಅವೇ ಪಂಚಭೂತಗಳು, ಅದೇ ನೆಲ, ಅದೇ ಜಲ, ಅದೇ ಬೆಂಕಿ, ಅದೇ ಗಾಳಿ, ಅದೇ ಆಕಾಶ. ಮನದೊಳಗೆ ಶಾಂತಿ ನೆಲೆಸದೇ ಇದ್ದರೆ ಹೊರಗೆ ಯಾವ ಸ್ಥಳವನ್ನು ಹುಡುಕಿಕೊಂಡು ಹೋದರೂ ಅಲ್ಲಿ ಶಾಂತಿ ಸಿಗುವುದಿಲ್ಲ. ಅರ್ಥ ಮಾಡಿಕೊಳ್ಳದ ಮನಸ್ಸು ನಿನಗೆ ಇಲ್ಲದ ಮೇಲೆ ಪದೇ ಪದೇ ಹೇಳುವ ಮನಸ್ಸು ನಿಮ್ಮದಾಗುವುದು ಬೇಡ. ಮನಸ್ಸು ಸಿರಿವಂತವಾದರೆ ನಮ್ಮಲ್ಲಿ ಸಂಪತ್ತು ಇಲ್ಲದೇ ಇದ್ದರೂ ನಾವು ಸಿರಿವಂತರೆ. ಮನಸ್ಸೇ ಬಡವಾಗಿ ಹೋದರೆ ನಮ್ಮಲ್ಲಿ ಸಂಪತ್ತು ಇದ್ದರೂ ನಾವು ಬಡವರೇ. ಸಂತೃಪ್ತಿಗಿಂತ ಮಿಗಿಲಾದ ಸಂಪತ್ತು ಬೇರೆ ಯಾವುದಿದೆ ಹೇಳಿ? ಅಧರ್ಮ ಎಷ್ಟೇ ಮೆರೆಯಬಹುದು, ಆದರೆ ಗೆಲ್ಲೋಕೆ ಆಗಲ್ಲ. ಧರ್ಮ ಸೋಲಬಹುದು, ಆದರದೆಂದಿಗೂ ಸಾಯುವುದಿಲ್ಲ. ನಿಯತ್ತಾಗಿ ಇರುವವರಿಗೆ ಯಾವಾಗಲೂ ಗರ್ವ ಹೆಚ್ಚಾಗಿ ಇರುತ್ತದೆ. ನಟಿಸಲು ಬರುವುದಿಲ್ಲ. ಆತ್ಮಾಭಿಮಾನದಿಂದ ಜೀವನ ಮಾಡುತ್ತಾರೆ ವಿನಃ ಯಾರ ಹತ್ತಿರವೂ ತಲೆ ಬಾಗಲು ಬಯಸುವುದಿಲ್ಲ. ಅಂಥವರು ಯಾರಿಗೂ ಇಷ್ಟವಾಗುವುದೂ ಇಲ್ಲ. ಇಷ್ಟವಾದರೆ ಅವರನ್ನು ಬಿಟ್ಟು ಕೊಡುವುದಿಲ್ಲ. ಅವರ ಬಲ ಮತ್ತು ಬಲಹೀನತೆ ಎರಡೂ ಕೂಡ ಇದೇ ಆಗಿರುತ್ತದೆ. ನಾವಾಡುವ ಮಾತು, ಮಾಡುವ ಕೆಲಸ ನಮ್ಮ ಆತ್ಮಸಾಕ್ಷಿ ಒಪ್ಪಿದರೆ ಸಾಕು. ಬೇರೆಯವರು ಕೊಡುವ ಪ್ರಮಾಣ ಪತ್ರದ ಅವಶ್ಯಕತೆ ಇರುವುದಿಲ್ಲ. ವಾಸ್ತವದ ಬದುಕು ಹೇಗೆಂದರೆ, ಗಂಟು ಚೆನ್ನಾಗಿದ್ದರೆ ಗಲ್ಲಿಗೊಬ್ಬ ನೆಂಟ ಸಿಗುತ್ತಾನೆ. ಗೆಲ್ಲುತ್ತಾ ಹೋಗುವವನು ಇತಿಹಾಸವನ್ನು ಸೃಷ್ಟಿಸುತ್ತಾನೆ. ಸೋತು ಗೆಲ್ಲುವವನು ಇತಿಹಾಸವನ್ನೇ ಬದಲಾಯಿಸುತ್ತಾನೆ. ಯಾರನ್ನು ಅತಿಯಾಗಿ ನಂಬಬೇಡಿ, ಹಚ್ಚಿಕೊಳ್ಳಬೇಡಿ. ಅತಿಯಾದರೆ ಅಮೃತವೂ ವಿಷವಾಗುತ್ತದೆ ಎನ್ನುವುದನ್ನು ನೆನಪಿಡಿ. ಹಾಗೆ ಅತಿಯಾದ ನಂಬಿಕೆ ನಿಮ್ಮನ್ನು ಕತ್ತಲ ಕೋಣೆಗೆ ತಳ್ಳಿಬಿಡುತ್ತದೆ. ಎಚ್ಚರ.
ಕಾಲಾಯ ತಸ್ಮೈ ನಮಃ. ಸಮಯವೇ ಎಲ್ಲದಕ್ಕೂ ಉತ್ತರ ಕೊಡುತ್ತದೆ. ಕಾಯುವ ತಾಳ್ಮೆ ನಮಗಿರಬೇಕು ಅಷ್ಟೇ. ಗೆಳೆಯರು ಕಡಿಮೆ ಇದ್ದರೂ ಪರವಾಗಿಲ್ಲ, ಆದರೆ ಒಳ್ಳೆಯ ಗುಣ ಇರುವ ಸ್ನೇಹಿತರು ಇರುವುದು ತುಂಬ ಮುಖ್ಯ. ದುಡ್ಡಿನ ಸಹಾಯ ಮಾಡದೇ ಹೋದರೂ ಪರವಾಗಿಲ್ಲ, ನೋವಿನಲ್ಲಿ ಇದ್ದಾಗ ನಮಗೆ ಧೈರ್ಯ ಹೇಳುವ ಒಬ್ಬ ಗೆಳೆಯ ಅಥವಾ ಗೆಳತಿ ಇದ್ದರೆ ಸಾಕು. ಹುಡುಕಿದರೆ ಪ್ರತಿ ಮನೆಯಲ್ಲೂ ಒಂದು ಕಥೆ ಸಿಗುತ್ತದೆ. ನಿಮ್ಮ ಮನೆಯೇನು ಹೊರತಲ್ಲ, ಅದಕ್ಕೆ ಬೇರೆಯವರ ಮನೆಯ ಕಥೆಯನ್ನು ಕೇಳುವುದನ್ನು ನಿಲ್ಲಿಸಿ. ನಂಬಿಕೆ ದ್ರೋಹ ಮಾಡಿದವರಿಗೂ ಧನ್ಯವಾದ ಹೇಳಲೇಬೇಕು, ಏಕೆಂದರೆ ಎಲ್ಲರ ಮೇಲೂ ನಂಬಿಕೆಯನ್ನಿಡಬಾರದೆಂಬ ಪಾಠವನ್ನು ಕಲಿಸಿಕೊಟ್ಟಿದ್ದಕ್ಕೆ. ಮನುಷ್ಯನಿಗೆ ಯಾವಾಗ ಒಂದು ವಸ್ತು ಸುಲಭವಾಗಿ ಸಿಗುವ ಹಾಗೆ ಆಗುತ್ತದೆಯೋ ಆಗದರ ಬೆಲೆ ಗೊತ್ತಿರುವುದಿಲ್ಲ. ಆದರೆ ಯಾವಾಗ ಆ ವಸ್ತುವಿನ ಬೆಲೆ ತಿಳಿಯುತ್ತದೆಯೋ ಆಗ ಅದು ಸುಲಭವಾಗಿ ಸಿಗುವುದೂ ಇಲ್ಲ. ಸಿಕ್ಕಾಗ ಕಳೆದುಕೊಳ್ಳಬೇಡಿ, ಕಳೆದುಕೊಂಡು ಹುಡುಕಾಡಲೂ ಬೇಡಿ. ಕಾಲ ಕೆಳಗೆ ಇದ್ದೀವಿ ಅಂತ ಧೂಳನ್ನು ಕೇವಲವಾಗಿ ನೋಡಬಾರದು. ಅದು ಕಣ್ಣಿನಲ್ಲಿ ಬಿದ್ದಾಗ ಗೊತ್ತಾಗುತ್ತದೆ ಆ ಧೂಳಿನ ತಾಕತ್ತು ಏನೆಂದು. ಕೆಲವರ ಮಾತಿಗೆ ಮರು ಮಾತನಾಡದೆ ಮೌನವಾಗಿರುತ್ತೇವೆ ಎಂದ ಕಾರಣಕ್ಕೆ ಭಯ ಮಾತ್ರವಲ್ಲ, ಅವರ ಮೇಲಿರೋ ಅಭಿಮಾನದಿಂದ ಕೆಲವರ ಜೊತೆ ಮನಸ್ಸು ಬಿಚ್ಚಿ ಮಾತನಾಡುತ್ತೀವಿ. ಕಾರಣ ಸಮಯ ಕಳೆಯುವುದಕ್ಕಲ್ಲ, ಕಷ್ಟ ಸುಖದಲ್ಲೂ ಸದಾ ನಮ್ಮ ಜೊತೆ ಇರುತ್ತಾರೆ ಎನ್ನುವ ನಂಬಿಕೆಯಿಂದ. ನಮ್ಮ ಜೀವನದಲ್ಲಿ ನಮಗೆ ನಾವು ಮಾಡಿಕೊಳ್ಳುವ ದೊಡ್ಡ ಮೋಸವೇನೆಂದರೆ, ನಮ್ಮ ಭಾವನೆಗಳಿಗೆ ಸ್ಪಂದಿಸದೇ ಇರುವ ವ್ಯಕ್ತಿಗಳಿಗೆ ನಮ್ಮ ಅಮೂಲ್ಯವಾದ ಪ್ರೀತಿ, ಕಾಳಜಿ, ಕಣ್ಣೀರು ಹಾಗೂ ಮುಖ್ಯವಾಗಿ ಸಮಯವನ್ನು ಮೀಸಲಾಗಿ ಇಡುವುದು. ಬಹಳಷ್ಟು ಬಾರಿ ಸಂಬಂಧಿಕರು, ಆತ್ಮೀಯರು ನಿಮ್ಮ ಕಷ್ಟಕ್ಕೆ ಸ್ಪಂದಿಸದೇ ಹೋದಾಗ ದೇವರು ನಿಮ್ಮನ್ನು ಕಾಪಾಡುತ್ತಾನೆ, ಕಾಯುತ್ತಾನೆ. ಇವೆಲ್ಲವೂ ನಿಮ್ಮ ಒಳ್ಳೆತನದಿಂದಲೇ ಆಗುತ್ತದೆ. ಹಾಗಾಗಿ ನಿಮ್ಮ ಒಳ್ಳೆತನವೇ ನಿಮ್ಮನ್ನು ಕಾಪಾಡುತ್ತದೆ ಎನ್ನುವಂತಹ ನಂಬಿಕೆ ಇರಲಿ. ನಮ್ಮ 100 ಸತ್ಯಗಳು ಕಣ್ಣಿಗೆ ಕಾಣದೇ ಇದ್ದರೂ ಕೇವಲ ಒಂದೇ ಒಂದು ತಪ್ಪು ಎಲ್ಲರೆದುರು ನಮ್ಮನ್ನು ನಗ್ನವಾಗಿಸುತ್ತದೆ. ಇಂದು ನೀನು ಯಾರ ಕೈಯನ್ನು ಬಿಡಬೇಡ. ಇಂದು ನೀ ಯಾರನ್ನು ಬೇಡ ಎಂದು ದೂರ ತಳ್ಳಿರುವೆಯೋ ಮುಂದೊಂದು ದಿನ ಅವರ ಎದುರೇ ಅವಶ್ಯಕತೆಯಾಗಿ ನೀನು ನಿಲ್ಲುವ ಪರಿಸ್ಥಿತಿ ಬರಬಹುದು. ಅದಕ್ಕೆ ಯಾರನ್ನೇ ಆಗಲಿ ಕಳೆದುಕೊಳ್ಳುವ ಮುನ್ನ ಸ್ವಲ್ಪ ಯೋಚಿಸಿ. ನೆನಪಿರಲಿ, ಕಾಲ ಎಲ್ಲರ ಕಾಲನ್ನು ಎಳೆಯುತ್ತದೆ. ಪ್ರೀತಿಸುವುದು ಮಾನವನ ಧರ್ಮ. ಮರಳಿ ಪ್ರೀತಿಸಿದರೆ ಇರುವುದು ನೋವು ತಿಂದ ಮನ. ಒಳ್ಳೆಯ ಮನಸ್ಸಿನಿಂದ ಯೋಚಿಸಿದರೆ ಕೆಟ್ಟವರಲ್ಲೂ ಒಳ್ಳೆಯತನವನ್ನು ಕಾಣಬಹುದು. ಆದರೆ ಕೆಟ್ಟ ಮನಸ್ಸಿನಿಂದ ಯೋಚಿಸಿದರೆ ಒಳ್ಳೆಯವರಲ್ಲೂ ಕೆಟ್ಟದ್ದೇ ಕಾಣುತ್ತದೆ. ಕಳೆದುಕೊಂಡ ಮೇಲೆ ಪಶ್ಚಾತ್ತಾಪ ಪಡುವ ಬದಲು ಕಳೆದು ಹೋಗದಂತೆ ನೋಡಿಕೊಳ್ಳುವುದು ಬುದ್ಧಿವಂತಿಕೆ. ಕೆಲವು ಸಂಬಂಧಗಳೇ ಹಾಗೆ, ಹೆಸರಿಸಲಾಗದಷ್ಟು ಎತ್ತರ. ಇನ್ನೂ ಕೆಲವು ಸಂಬಂಧಗಳು ಬರೀ ಹೆಸರಿಗಷ್ಟೇ ಹತ್ತಿರ. ನೀನು ಮಾಡಿದ ತಪ್ಪು ಯಾರಿಗೂ ಕಾಣಿಸುತ್ತಿಲ್ಲ, ಯಾರೂ ನನ್ನನ್ನು ನೋಡಿಲ್ಲ ಎಂದು ಖುಷಿ ಪಡಬೇಡ. ಮುಖ್ಯವಾಗಿ ನಿನ್ನ ಆತ್ಮ, ನಿನ್ನ ಮನಸ್ಸಿಗೆ ಅದು ತಿಳಿದಿರುತ್ತದೆ. ಆ ಪರಮಾತ್ಮನೇ ನಿನ್ನ ತಪ್ಪನ್ನು ಕ್ಷಮಿಸಿದರೂ ನಿನ್ನ ಆತ್ಮಸಾಕ್ಷಿ ಅದನ್ನು ಎಂದಿಗೂ ಕ್ಷಮಿಸುವುದಿಲ್ಲ. ನೆನಪಿರಲಿ, ಅತಿಯಾಗಿ ಪ್ರೀತಿಸಿ ನಿನ್ನನ್ನು ಕಳೆದುಕೊಳ್ಳುವ ಬದಲು ಕಡಿಮೆ ಪ್ರೀತಿಸಿ ನಿನ್ನನ್ನೇ ನೀನು ನೆನಪಿನಲ್ಲಿಡುವುದು ಉತ್ತಮ. ನಾವು ಯಾವ ದೀಪ ಆರಬಾರದು ಎಂದು ನಮ್ಮ ಕೈಗಳನ್ನು ಅಡ್ಡಬಿಟ್ಟು ರಕ್ಷಣೆ ಮಾಡುತ್ತೇವೋ ನಿಜಕ್ಕೂ ಅದೇ ದೀಪ ನಮ್ಮ ಕೈಗಳನ್ನು ಸುಡುತ್ತದೆ. ಕೆಲವು ಜನರು ಕೂಡ ಅದೇ ಮಾಡುವುದು. ನಾವು ಅವರ ಮೇಲೆ ಎಷ್ಟೇ ಪ್ರೀತಿ ತೋರಿಸಿದರೂ ಸಮಯ ಬಂದಾಗ ಅವರು ತಮ್ಮ ಬುದ್ಧಿ ತೋರಿಸುತ್ತಾರೆ. ತನಗಾದ ಅನ್ಯಾಯವನ್ನು ಸಹಿಸುವವನು ಹೃದಯವಂತ. ಬೇರೆಯವರಿಗೆ ಅನ್ಯಾಯವಾಗದಂತೆ ನಡೆದುಕೊಳ್ಳುವವನು ಸಂಸ್ಕಾರವಂತ. ಸ್ಪಂದನೆಗಳೇ ಇಲ್ಲದ ಜಾಗದಲ್ಲಿ ಭಾವನೆಗಳ ಸಂತೆ ನಡೆಸಿದರೆ ಬಂಡೆಗಳ ಮೇಲೆ ನೀರು ಸುರಿದಂತೆ. ಮನೆ ಕಟ್ಟಲು ಹಣ ಬೇಕು,
ಮನಸ್ಸು ಕಟ್ಟಲು ಗುಣ ಬೇಕು. ಹಣದಿಂದ ಕಟ್ಟಿದ ಮನೆಯಲ್ಲಿ ಎಲ್ಲರೂ ಇರುತ್ತಾರೆ, ಆದರೆ ಗುಣದಿಂದ ಕಟ್ಟಿದ ಮನೆಯಲ್ಲಿ ಯೋಗ್ಯರಷ್ಟೇ ನೆಲೆಸುತ್ತಾರೆ. ಪ್ರಪಂಚಕ್ಕೆ ಸುಂದರವಾಗಿ ಕಾಣುವ ವ್ಯಕ್ತಿ ಅಂದರೆ ಹೇಳಿದ್ದೆಲ್ಲ ನಂಬುವ ಮತ್ತು ಎಲ್ಲವನ್ನು ಸಹಿಸಿಕೊಳ್ಳುವ ವ್ಯಕ್ತಿ. ನ್ಯಾಯ ಮತ್ತು ಸತ್ಯ ಕೇಳುವ ವ್ಯಕ್ತಿ ಗುಣ ಮತ್ತು ಸುಂದರವಾಗಿದ್ದರೂ ತುಂಬ ಕುರೂಪಿಯಾಗಿಯೇ ಕಾಣಿಸುತ್ತಾನೆ. ನಾನು ನಂಬಿಕೆಯಲ್ಲಿ ಮೋಸ ಹೋಗಿರಬಹುದು, ಆದರೆ ಜೀವನದಲ್ಲಿ ಯಾವತ್ತೂ ಸೋತಿಲ್ಲ ಎನ್ನುವಂತಹ ದೃಢ ವಿಶ್ವಾಸವನ್ನಿಟ್ಟುಕೊಳ್ಳಿ. ನಾನು ಪರಿಸ್ಥಿತಿಗಳಿಗೆ ತಲೆ ತಗ್ಗಿಸಿ ಬದುಕಿರಬಹುದು, ಆದರೆ ಕಷ್ಟ ಬಂದಾಗ ಹೆದರಿ ಓಡಿ ಹೋಗಲ್ಲ ಎಂದು ನಂಬಿಕೆಯಿಂದಿರಿ. ನಾನು ಸಂಬಂಧಗಳನ್ನು ಉಳಿಸಿಕೊಳ್ಳದೇ ಇರಬಹುದು, ಆದರೆ ಅದರಲ್ಲಿ ಇನ್ನೊಬ್ಬರ ಜೀವನವಿತ್ತು. ಇನ್ನೊಬ್ಬರ ಜೀವನದ ಜೊತೆ ನಾನು ಆಟವಾಡಿಲ್ಲ ಎನ್ನುವಂತಹ ಪ್ರಾಮಾಣಿಕತೆ ಇರಲಿ. ಹಾಗಾಗಿ ನಿಮ್ಮ ಪ್ರಾಮಾಣಿಕತೆಯೇ ನಿಮ್ಮ ಜೀವನದಲ್ಲಿ ನೀವು ನಂಬುವ ಆತ್ಮವಿಶ್ವಾಸವೇ ದೇವರಾಗಿ ಕಾಪಾಡುತ್ತದೆ. ನಮಗೆ ನಗುವುದನ್ನು ಎಲ್ಲರೂ ಕಲಿಸುತ್ತಾರೆ, ಆದರೆ ಅಳುವುದನ್ನು ಮಾತ್ರ ಪ್ರಾಣಕ್ಕಿಂತ ಹೆಚ್ಚಾಗಿ ನಾವು ಪ್ರೀತಿಸಿದವರು ಮಾತ್ರವೇ ಕಲಿಸುತ್ತಾರೆ. ಹಾಗಾಗಿ ನಾವು ಯಾವತ್ತೂ ಅಷ್ಟೇ ಯಾರನ್ನೂ ಅತಿಯಾಗಿ ಹಚ್ಚಿಕೊಳ್ಳದೆ ಜೀವಿಸಿದರೆ ಆಯಿತು. ನಮಗೆಂದಿಗೂ ನೋವು ಆಗುವುದಿಲ್ಲ. ನಿಮಗೆ ಸದಾಕಾಲ ನಿಮ್ಮ ತಾಯಿಯ ಆಶೀರ್ವಾದ, ತಂದೆಯ ಪ್ರೀತಿ ಇದು ಮಾತ್ರವೇ ನಿಮ್ಮ ಜೀವನದಲ್ಲಿ ನೈಜವಾದದ್ದು. ಇನ್ನುಳಿದೆಲ್ಲ ಪ್ರೀತಿಯು ಒಂದು ರೀತಿಯಲ್ಲಿ ಒಂದು ಅರ್ಥದಲ್ಲಿ ಸ್ವಾರ್ಥವೇ ಆಗಿರುತ್ತದೆ. ಯಾರಿಗಾದರೂ ಏನಾದರೂ ಕೊಡಬೇಕು ಅಂತ ನಿಮಗನಿಸಿದರೆ ಅವರಿಗೆ ಅದರ ಬೆಲೆ ಗೊತ್ತಿದ್ದರೆ ಮಾತ್ರವೇ ಕೊಡಿ. ಅದನ್ನು ಉಳಿಸಿಕೊಳ್ಳದ ಯೋಗ್ಯತೆ ಇರುವವರಿಗೆ ಖಂಡಿತ ಕೊಡಬೇಡಿ. ಇಲ್ಲವಾದರೆ ನೀವು ಕೊಟ್ಟ ವಸ್ತುವಿಗೆ ಯಾವ ಬೆಲೆಯೂ ಇರುವುದಿಲ್ಲ. ಜನರು ನಿಮ್ಮನ್ನು ನೇರವಾಗಿ ಸೋಲಿಸುವುದನ್ನು ಬಿಟ್ಟು ನಿಮ್ಮ ವಿರುದ್ಧ ಪಿತೂರಿ ಮಾಡುತ್ತಿದ್ದಾರೆ ಎಂದರೆ ಅರ್ಥ ಮಾಡಿಕೊಳ್ಳಿ. ನಿಮ್ಮ ಸಾಮರ್ಥ್ಯ ಅತ್ಯುತ್ತಮ ಗುಣಮಟ್ಟದಲ್ಲಿ ಇದೆ ಎಂದು. ಕೆಲವೊಂದು ನೋವುಗಳನ್ನು ಹೇಳಲು ಆಗುವುದಿಲ್ಲ, ಸಹಿಸಿಕೊಳ್ಳಲು ಆಗುವುದಿಲ್ಲ. ಸತ್ಯವನ್ನೇ ಹೇಳಿ ಮನಸ್ಸನ್ನು ನೋಯಿಸಿದರೂ ಪರವಾಗಿಲ್ಲ. ಸುಳ್ಳು ಹೇಳಿ ಯಾರ ಮನಸ್ಸಿಗೂ ನೋವು ನೀಡದೆ ಸಮಾಧಾನ ಮಾಡಲು ಹೋಗಬೇಡಿ. ಅವಶ್ಯಕತೆ ಇದ್ದಾಗ ಮಾತ್ರವೇ ನಿಮ್ಮನ್ನು ನೆನಪು ಮಾಡುವವರೇ ಬುದ್ಧಿವಂತರು. ಅವರ ಮೇಲೆ ಅತಿಯಾದ ನಂಬಿಕೆ ಇಟ್ಟರೆ ನೀವೇ ದಡ್ಡರಾಗುತ್ತೀರಾ. ಈ ದಡ್ಡತನದಿಂದ ಬದಲು ನೀವು ಹೆಚ್ಚು ಬುದ್ಧಿವಂತರಾಗಿರುವುದನ್ನೇ ಕಲಿಯಿರಿ. ಅವಶ್ಯಕತೆಗೆ ಬಳಸಿಕೊಳ್ಳುವವರಿಂದ ದೂರವೇ ಇರಿ. ನೋವಿನ ಬೆಲೆ ತಿಳಿಯದವರ ಹತ್ತಿರ ಕಣ್ಣೀರಿಟ್ಟರೂ ವ್ಯರ್ಥವೇ. ಹೃದಯದ ಭಾವನೆಗಳನ್ನು ತಿಳಿಯದವರ ಹತ್ತಿರ ಎಂದಿಗೂ ನಿಮ್ಮ ಪ್ರೀತಿಗೆ ಬೆಲೆ ಸಿಗುವುದಿಲ್ಲ. ಹಾಗಾಗಿ ಯಾರನ್ನೂ ಮನಸ್ಸಿಗೆ ಹಚ್ಚಿಕೊಳ್ಳಬೇಡಿ. ಅವರಿಗೆ ನೀವು ಬೇಡವಾದಾಗ ನಿಮ್ಮನ್ನು ಅವರು ಕಾಲಿನ ಕಸದಂತೆ ಬಿಟ್ಟು ಓಡಿ ಹೋಗುತ್ತಾರೆ, ನೆನಪಿರಲಿ. ಸ್ನೇಹಿತರೆ, ಈ ಸಂದೇಶಗಳು ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಇದೇ ರೀತಿಯ ಉತ್ತಮ ಸಂದೇಶಗಳನ್ನು ತಿಳಿಯಲು ನಮ್ಮ ರೀಲ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಓಂ ಶ್ರೀ ಕೃಷ್ಣಾಯ ನಮಃ. ಆ ಕೃಷ್ಣ ಪರಮಾತ್ಮ ನಿಮಗೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಧನ್ಯವಾದಗಳು.